ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದಂತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋನ ನೋಡಿ ಪೂರ್ಣ ನೋಡಿ ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಇವತ್ತು ನಾನು ಇಲ್ಲಿ ಮಕರ ಸಂಕ್ರಾಂತಿ ಸ್ಪೆಷಲ್ಲು ಸಜ್ಜಿ ರೊಟ್ಟಿ ಮತ್ತು ಮಾದಲಿ ಮಾಡೋದು ವಿಡಿಯೋ ಮಾಡ್ಕೊಂಡಿನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ. ನಾನು ಇಲ್ಲಿ ಗೋಧಿದು ಮಾದಲಿ ಮಾಡಿ, ಒಬ್ಬೊಬ್ಬರು ರವಾದು ಮಾಡ್ತಾರೆ, ಒಬ್ಬೊಬ್ರು ಕಡಲೆಬೇಳೆದು ಮಾಡ್ತಾರೆ. ಆದರೆ ಇದರಷ್ಟು ಟೇಸ್ಟ್ ಯಾವುದು ಆಗಂಗಿಲ್ಲ. ನಾನಿಲ್ಲಿ 1 kg ಗೋಧಿಗೆ 250 ಗ್ರಾಮ್ನಷ್ಟು ಕಡಲೆಬೇಳೆ ಮತ್ತು 250 ಗ್ರಾಮ್ನಷ್ಟು ಅಕ್ಕಿ ಯೂಸ್ ಮಾಡೀನಿ. ಅದನ್ನು ಬೀಸ್ಕೊಂಡು ಬಂದು ಅಂದರೆ ಒಂದು ಸ್ವಲ್ಪ ದಪ್ಪನ ರವಾದಗತ್ಲೆ ಬೀಸ್ಕೊಂಬರ್ಬೇಕಾದ್ರೆ ಬೀಸ್ಕೊಂಡು ಬಂದು ಸಣ್ಣಗೆ ಹಿಡಿದು ಇಲ್ಲಿ ಒಂದೊಂದು ಚಪಾತಿ ಗಟ್ಟಲೆ ಮಾಡ್ಬೇಕ್ರಿ. ಇದನ್ನ ಅಂದರೆ ಗೋಧಿ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಬೇಕಾಕೈತಿ. ಇವನ್ನ ಲಟ್ಟಿಸಿ ಚೆಂದಾಗಿ ಅಂದರೆ ದಪ್ಪಾಗಿರ್ತಲ್ಲ ಸ್ವಲ್ಪ ಸರಿಯಾಗಿ ಬೇಯಿಸ್ಬೇಕು. ಇವನ್ನ ಬೇಯಿಸ್ಕೊಂಡು ನಾನು ಜಾರ್ ಒಳಗನ ಒಂದು ಸ್ವಲ್ಪ ರಫ್ಲಿ ಅದನ್ನ ಹರಿದು ಗ್ರೈಂಡ್ ಮಾಡೀನಿ. ಈ ಥರ ತರಿ ಆದರೆ ಸಾಕು. ಈಗ ಆಲ್ಮೋಸ್ಟ್ ಇಲ್ಲೇ ನಾನು ರೊಟ್ಟಿ ಮಾಡಿದ್ದಾಗಿತ್ತು ಮತ್ತು ಮಾದಲಿಗೆ ಅದು ಎಲ್ಲ ತಯಾರಾಗಿತ್ತು. ಈಗ ಇದಕ್ಕೆ ಅಂದ್ರೆ ಕಂಪಿನ ಸಾಮಾನು ಅಂತಾರೆ, ಅದನ್ನು ಹಾಕೋಣಂತ ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಎಳ್ಳು ತೊಗೊಂಡಿನಿ. ಅದನ್ನ ಹುರಿದಿಟ್ಕೊಂಡೆ. ಈಗ ಇಲ್ಲೇ 1 kg ಅಷ್ಟು ಬೆಲ್ಲ ತೊಗೊಂಡಿನಿ. ಅದನ್ನ ನಾನು ಈಳ್ಗೆ ಒಳಗೆ ಹಿಂಗೆ ಹೆರಚ್ಕೋತೇನಂತ್ರಿ. ಈಗ 1 kg ಬೆಲ್ಲದೊಳಗೆ ನಾನು ಇಷ್ಟು ಬೆಲ್ಲ ತೆಗೆದು ಪೂರ ಬೆಲ್ಲ ಯೂಸ್ ಮಾಡೇನಂದ್ರೆ ಒಂದು 1/4 kg ಅಷ್ಟು ಬೆಲ್ಲ ನಾನು ತೆಗ್ದೀನಿ. ಈಗ ನಾವೇನು ಮೊದಲು ಮಾದಲಿಗೆಲ್ಲ ತಯಾರು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 7 ರಿಂದ 8 ಏಲಕ್ಕಿ ಪುಡಿ ಮಾಡಿದ್ದೆ, ಅದನ್ನು ಹಾಕೀನಿ. ಈಗ ನಾವು ಮೊದಲೇ ಏನು ತುರಿದು ಇಟ್ಕೊಂಡಿದ್ವಲ್ಲ ಬೆಲ್ಲ ಅದನ್ನು ಸೇರಿಸೋಣಂತ. ನಿಮ್ಗೆ ಈ ಥರ ಕೈಲೇ ಸೇರ್ಸೋಕ್ಕಾಗಲಿಲ್ಲಪ್ಪ ಅಂದರೆ ಒಂದು ಸ್ವಲ್ಪ ಅದನ್ನ ಗೋಧಿದು ಮಿಶ್ರಣದ ಮತ್ತು ಬೆಲ್ಲನ ನೀವು ಗ್ರೈಂಡನ್ನು ಮಾಡ್ಕೊಬೋದು. ಅಂದ್ರೆ ಕೈಯಿಂದ ಅವು ಕಣ್ಣಿ ಹೊಡಿಬೇಕಾಕೈತ್ರಿ. ನಾನು ಅಂದ್ರೆ ಕೈ ಬೈ ಮಿಸ್ಟೇಕ್ ಅದನ್ನ ಸೇರಿಸ್ಬಿಟ್ಟೆ. ಇಲ್ಲಾಂದ್ರೆ ನಾನು ವರ್ಷ ಹಂಗೆ ಮಾಡ್ತೀನಿ, ಮಿಕ್ಸರ್ಗೆ ಹಾಕಿಬಿಡ್ತೇನೆ. ಅಂದರೆ ಮಿಕ್ಸ್ ಆಕೈತೆ ಅನ್ನೋದಕ್ಕೆ ನಾನು ಈ ಸಲ ಕೈಲೇ ಹೊಡ್ಕೊತ ಕುಂತಿದ್ದೆ. ನೀವು ಹಂಗೆ ಮಾಡೋಕೆ ಹೋಗ್ಬೇಡ್ರಿ, ನೀವು ಮಿಕ್ಸರ್ಗೆ ಹಾಕಿರಿ. 1 ಕಟೋರು ನಾನಿಲ್ಲಿ ಪುಟಾಣಿ ತೊಗೊಂಡಿನಿ. ಶೇಂಗಾನ ಹುರಿದು ಪುಡಿ ಮಾಡಿ ಮ್ಯಾಗಲ್ ಸಿಪ್ಪಿ ತೆಗೆದು 1 ಕಟೋರು ಶೇಂಗಾ ತೊಗೊಂಡಿನಿ. ಇಲ್ಲಿ 100 ಗ್ರಾಮ್ನಷ್ಟು ಎಳ್ಳು ಹೇಳಿದ್ನಲ್ಲ ಅದು ಹುರಿದಿದ್ದಾಗಿತ್ತಲ್ಲ ಅದನ್ನ ಹಾಕ್ಕೊಂಡಿನಿ. 1 ಕಟೋರ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡೇನಿ. ನೀವು ಇದನ್ನ ಐಟಮ್ಸ್ ಎಲ್ಲ ಹೆಚ್ಚು ಕಮ್ಮಿನೂ ಮಾಡ್ಕೋಬೋದು. ಈಗೆಲ್ಲ ಹಾಕಿದ್ದಾಗಿತ್ತು. ಒಂದು ಸಲ ಮಿಕ್ಸ್ ಮಾಡೋಣಂತ, ಅಂದರೆ ಕೊಬ್ಬರಿ ಪುಟಾಣಿ ಶೇಂಗಾ ಎಲ್ಲ ಕಡೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡೋಣಂತ. ನಾನು ಗೋಡಂಬಿ ಹಾಕೋದನ್ನು ಮರ್ತಿದ್ದೆ, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡು ಮತ್ತೊಂದು ಸಲ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿದರೆ ಸಂಕ್ರಮಕ್ಕೆ ಮಾದಲಿ ರೆಡಿ ಆಕೈತಿ. ಯಾರೆಲ್ಲ ಮಾದಲಿ ಮಾಡಿಲ್ಲ ಮಾದಲಿ ಮಾಡ್ಕೊಂಡು ಮಸ್ತ್ ಹಾಲು ತುಪ್ಪ ಹಾಕ್ಕೊಂಡು ಎಂಜಾಯ್ ಮಾಡಿರಿ. ಈಗ ಇದೇ ವಿಡಿಯೋದಾಗ ನಾನು ಕಂಟಿನ್ಯೂ ಸಜ್ಜಿ ರೊಟ್ಟಿನ ತೊಗೊಂಡೆ ಅಂದರೆ 2 ವಿಡಿಯೋ ಮಾಡಿ ಹಾಕಿರ್ತೀನಿ. 3-4 ನಿಮಿಷದ್ದು ಮಾಡಿ ಹಾಕಿರ್ತೀನಿ. ಒಂದ್ರಾಗ ಮಾಡೀನಿ. ಇಲ್ಲೇ ಸಜ್ಜಿ ಬೀಸ್ಕೊಂಬಂದು ಅದಕ್ಕೆ ನಾನಿಲ್ಲೇ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಇಟ್ಕೊಂಡೀನಿ. ಇಲ್ಲಿ ಹೆಸರಿಗೆ ಇಟ್ಕೊಂಡಿದ್ದೆ, ಅಂದ್ರೆ ಅದು ಜಿಗಿಟ್ ಹಾಕೋಬೇಕಲ್ಲ, ಹಾಗಾಗಿ ಇದ್ರ ಮೇಲೆ ನಾನೀಗ ರೊಟ್ಟಿ ತಟ್ತೀನಿ. ನಾನು ಲಟ್ಟಿಸಿ ಭಾಳ ಜನ ಲಟ್ಟಿಸ್ತಾರಲ್ರಿ, ಹಾಗಾಗಿ ಲಟ್ಟಿಸಿ ನೋಡಿದ್ರೆ ಆತಂತಂದು ಒಂದು ಲತ್ತುಣಿಗೆಗೆ ಹಾಳಿನೂ ಕಟ್ಟಿಟ್ಕೊಂಡಿದ್ದೀನಿ. ಕೆಲವೊಬ್ರು ಇಂಥ ಲಟ್ಟುಣಿಗೆನ ಹಾಳಿ ಕಟ್ಟಿ ಇಟ್ಕೋತಾರೆ, ಲಟ್ಟಿಸ್ತಾರೆ. ಹಚ್ಚೋಕೆ ಎಳ್ಳನ್ನು ತೊಗೊಂಡೀನಿ. ನಾವಂದ್ರೆ ಗ್ಯಾಸ್ ಮೇಲೆ ಮಾಡತ್ತಿಲ್ರಿ, ಇವನ್ನ ಸ್ಟೋವ್ ಮೇಲೆ ಮಾಡತ್ತೀವಿ. ಯಾಕಂದರೆ ಇದನ್ನು ಬೇಯಿಸೋದು ಭಾಳ ಹೊತ್ತಾಕೈತಿಲ್ಲ, ಹಾಗಾಗಿ ಗ್ಯಾಸ್ ವೇಸ್ಟ್ ಆಕೈತಿ ಭಾಳ ಅಂತಂದು ನಾವಿಲ್ಲೇ ಇದನ್ನ ಸ್ಟೋವ್ ಮೇಲೆ ಮಾಡತ್ತಿದ್ವಿ. ಇಲ್ಲೇ ನೋಡಿರಿ ಹೆಸರು ಬಂದಿತ್ತಿದ್ರದ್ದು. ನಾವೆಷ್ಟು ಜಿಗಿಟ್ಟು ಹಾಕ್ಕೋತೇವಲ್ಲ ಅಷ್ಟು ಇದನ್ನ ಗಟ್ಟಿಗೆ ನಾದ್ಕೋಬೇಕಾಕೈತಿ. ಹಾಗಾಗಿ ಈ ರೊಟ್ಟಿಗೆ ಸ್ವಲ್ಪ ಜಿಗಿಟ ಜಾಸ್ತಿ ಹಾಕ್ಕೋಬೇಕಾಕೈತಿ. ನೋಡಿ ನಾನೀಗ ಜಿಗಿಟ್ ಹಾಕ್ಕೊಂಡೀನಿ. ಇದನ್ನು ಮೊದಲು ಬಿಸಿ ಇರ್ತೈತಿಲ್ಲ, ಹಾಗಾಗಿ ಸ್ವಲ್ಪ ಚಮಚದಲ್ಲೇ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಅದಕ್ಕೆ ಹಿಟ್ಟು ಮಿಕ್ಸ್ ಮಾಡ್ಕೊತ ಅದನ್ನ ಆರಿಸಿ ಆಮೇಲೆ ಅದನ್ನು ಕೈಯಿಂದ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನಾದಬೇಕಾಕೈತಿ. ಈಗ ನೋಡಿರಿ ಆಲ್ಮೋಸ್ಟ್ ಅದು ಸ್ವಲ್ಪ ತಣ್ಣಗಾಗಿತ್ತು. ನಾನೀಗ ಕೈಯಿಂದ ಅದನ್ನು ನಾದ್ಕೊತೇನಂತೆ. ನಾರ್ಮಲ್ ರೊಟ್ಟಿಗಿನ ಈ ಹಿಟ್ಟನ್ನ ಸ್ವಲ್ಪ ಗಟ್ಟಿಗೆ ನಾದ್ಕೋಬೇಕ್ರಿ. ಯಾಕಂದರೆ ಈ ಹಿಟ್ಟು ಎಷ್ಟು ಗಟ್ಟಿ ಹಾಕಿರಲ್ಲ ಅಷ್ಟು ರೊಟ್ಟಿ ಪಳ್ಳಕ್ಕವು ಅನ್ನೋದು ಇದು. ಹಾಗಾಗಿ ನಾನಿಲ್ಲಿ ನಾದ್ಕೊಂಡು ನಮಗೆ ಎಷ್ಟು ಸೈಜಿಗೆ ಬೇಕಲ್ಲ ಅಷ್ಟು ಸೈಜಿಗೆ ನಾನು ಉಳ್ಳಿನ ಇಲ್ಲಿ ಕಟ್ ಮಾಡ್ಕೊಳತ್ತೀನಿ. ಆಲ್ಮೋಸ್ಟ್ ಉಳ್ಳಿ ಎಲ್ಲ ತಗೊಂಡಿದ್ದಾಗಿತ್ತು. ಅಂದ್ರೆ ರಫ್ಲಿ ಅದನ್ನ ಉಳ್ಳಿ ತಗೊಂಡಿರ್ತೇವಲ್ಲ ಸ್ವಲ್ಪ ಅದನ್ನ ಒಂದು ಸ್ವಲ್ಪ ಹದ ಮಾಡ್ಕೋಬೇಕ್ರಿ. ನಾನು ಎಲ್ಲ ಅದನ್ನ ಹದ ಮಾಡಿಕೊಂಡು ನಾವು 2 ಸೈಡು ಎಳ್ಳು ಹಚ್ತೀವಿ. ಒಬ್ಬೊಬ್ರು ಒಂದು ಸೈಡ ಎಳ್ಳು ಹಚ್ತಾರೆ, ಒಬ್ಬೊಬ್ರು ಕರಿ ಎಳ್ಳು ಹಚ್ತಾರೆ, ಒಬ್ಬೊಬ್ರು ಬೆಳ್ಳಿ ಎಳ್ಳು ಹಚ್ತಾರೆ. ನಾವಿಲ್ಲಿ ಬೆಳ್ಳಿ ಎಳ್ಳು ಯೂಸ್ ಮಾಡ್ತೀವಿ. ನಾವು 2 ಸೈಡು ಎಳ್ಳು ಹಚ್ಚಿ ಈಗ ರೊಟ್ಟಿ ಬಡಿಯೋಣಂತ ಬರ್ರಿ. ಒಬ್ಬೊಬ್ರು ಲಟ್ಟಿಸ್ತಾರೆ, ನಂಗೆ ಲಟ್ಸೋಕೆ ಅಷ್ಟು ಬರೋಂಗಿಲ್ಲ. ನಾನು ಬಡಿತೀನಿ. ಸ್ವಲ್ಪ ಸ್ಪೀಡ್ ಇದ್ರೊಳಗಿಟ್ಟು ನಾನು ಬಡಿಯೋದನ್ನು ತೋರಿಸೀನಿ. ಕೈಲೇ ಬಡ್ದಾಗ ನೋಡ್ರಿ ಇಷ್ಟು ದೊಡ್ಡದಾಗಿರಲ್ಲ. ನಾವು ಆಮೇಲೆ ಲಾಸ್ಟಿಗೆ ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ಅಂತ ಎಷ್ಟು ಸಣ್ಣದು ಲಟ್ಸೇನೆ ಅಂತಂದ್ರೆ, ಯಾಕಂದ್ರೆ ನಂಗೆ ಲಟ್ಸೋಕೆ ಬರೋಂಗಿಲ್ಲ, ಅದಕ್ಕೆ ನಾನು ಬಡಿತೀನಿ ರೊಟ್ಟಿನ. ಯಾರ್ಯಾರೆಲ್ಲ ಸಂಕ್ರಮಣಕ್ಕೆ ಸಜ್ಜಿ ರೊಟ್ಟಿ ಮಾಡಿರಿ ಮಾದಲಿ ಮಾಡಿರಿ ನಂಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ನೋಡಿರಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿರಿ.
ಈಗ ನೋಡ್ರಿ ಆಲ್ಮೋಸ್ಟ್ ಇಲ್ಲೇ ನಾನು ಕೈಲೇನ ಬಡದ ತೋರ್ಸಾತೇನೆ ನಿಮ್ಗೆ. ಲಾಸ್ಟಿಗೆ ನಾನು ನಿಮ್ಗೆ ಲಟ್ಟಿಸಿ ತೋರಿಸ್ತೇನೆ ಅಂತ ಏಟಾಗಿತ್ತು ಅಂತ ನೀವು ನೋಡ್ರಿ ಅಂತ ನಾನಿಲ್ಲೇ ಮಾಡಿ ಕೊಡಾತಿದ್ದೆ. ನಮ್ಮ ಅತ್ತೆಯರು ಬೇಯಿಸಾತಿದ್ರು. ನಮ್ಮ ಮನ್ಯಾಗ ಈ ರೊಟ್ಟಿ ಅಂದರೆ ಎಲ್ಲರಿಗೂ ಭಾಳ ಇಷ್ಟ. ಹಾಗಾಗಿ ನಾವು ಒಂದಿಲ್ಲಿ 2 kg ಅಷ್ಟು ಮಾಡಿದ್ವಿ. ಹಾಗಾಗಿ ಒಬ್ಬರಿಗೆ ಮಾಡೋಕ್ಕೆ ಬೇಜಾರಾಕೈತಿ ಅಂತಂದು ನಾನಿಲ್ಲಿ ಬಡಿದು ಕೊಡಾತಿದ್ದೆ. ನಮ್ಮ ಅತ್ತೆಯರು ಬೇಯಿಸಾತಿದ್ರು. ನಾವಿಲ್ಲಿ ಹಂಚ ಮೇಲೆನ ಅರ್ಧ ಅದನ್ನ ಸ್ವಲ್ಪ ಕಟ್ಟಗಾಗುವಷ್ಟು ಹಂಗೆ ಬೇಯಿಸ್ತೀವಿ. ಹಿಂಗೆ ಒಂದು ಸ್ವಲ್ಪ ಬೇಯಿಸಿ ಅದು ನೋಡ್ರಿ ಇಲ್ಲಿ ಡಬ್ಬ ಹಾಕಿ ತೋರಿಸ್ತೀವಿ. ಹಿಂಗೆ ಡಬ್ಬ ಹಾಕಿ ಸ್ವಲ್ಪ ಹೊತ್ತು ಹಿಂಗೆ ಡಬ್ಬ ಹಾಕಿ ಸ್ವಲ್ಪ ಹೊತ್ತು ಇಡ್ಬೇಕ್ರಿ, ಅಂದರೆ ಇನ್ನೂ ಕ್ರಿಸ್ಪಿ ಅಕ್ಕವು. ಇದನ್ನೆಲ್ಲ ಆಲ್ಮೋಸ್ಟ್ ಮಾಡಿಂದ ನಾವು ಒಂದು 2 ದಿನ ಇವನ್ನ ಬಿಸಿಲ್ನಾಗ ಇಡ್ತೇವ್ರಿ, ಅಂದ್ರೆ ಮಸ್ತ್ ಕ್ರಿಸ್ಪಿ ಅಕ್ಕವು. ಈಗ ನೋಡಿರಿ ನಾನು ಇದನ್ನ ಲಾಸ್ಟ್ ಒಂದು ರೊಟ್ಟಿನ ನಿಮ್ಗೆ ಲಟ್ಟಿಸಿ ತೋರಿಸ್ತೀನಂತೆ. ಅದು ಮಾಡೋರು ಒಬ್ಬೊಬ್ಬರು ಸ್ಪೀಡಾಗಿ ಮಾಡ್ತಾರೆ. ನಂಗೆ ಅಷ್ಟು ಸ್ಪೀಡಾಗಿ ಏನು ಮಾಡೋಕ್ಕೆ ಬರಲಿಲ್ಲ. ನಿಮ್ಮ ಮನ್ಯಾಗ ಸಂಕ್ರಮಣಕ್ಕೆ ಏನೆಲ್ಲ ವಿಶೇಷ ಮಾಡಿರಿ, ಯಾವ ರೊಟ್ಟಿ ಮಾಡಿರಿ, ಏನು ಸ್ವೀಟ್ ಮಾಡಿರಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಚೂರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತೆ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ.